ಹಾಯ್ ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಇವತ್ತಿನೊಂದು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಎಲ್ಲರಿಗೂ ಹ್ಯಾಪಿ ಹೋಲಿ. ಸೊ ಪ್ರತಿ ವರ್ಷ ಹೋಳಿ ಹಬ್ಬಕ್ಕೆ ರಾಮಣಕ ಸರ್ಕಲಿಗೆ ಹೋಗಿ ನಮ್ಮ ಒಂದು ಹಬ್ಬನ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಈ ವರ್ಷ ಹೋಗಿಲ್ಲ, ಕಾರಣ ಇಷ್ಟೇ. ಸೊ ಎಕ್ಸಾಮ್ಸ್ ತುಂಬ ಹತ್ತಿರದಲ್ಲೇ ಇದೆ ನನ್ನ ಮಗಳಿಗೆ ಇವತ್ತಿಂದ ಸ್ಟಾರ್ಟು. ಫಸ್ಟ್ ಎಕ್ಸಾಮು ಡ್ರಾಯಿಂಗೇ ಇಟ್ಟಿದ್ದಾರೆ. ಸೊ ಓರಲ್ ಅಂದರೆ ಕ್ರಾಫ್ಟಲ್ಲಿ ಏನು ಮಾಡೋದು? ಕ್ರಾಫ್ಟಲ್ಲಿ ಏನು ಮಾಡಬೇಕು? ಕ್ರಾಫ್ಟಲ್ಲಿ ಕ್ಯಾರೆಟು ಈ ಥರ ಸೊ ಈ ಥರ ಕ್ರಾಫ್ಟ್ ಪೇಪರಲ್ಲಿ ಕ್ಯಾರೆಟು ಮತ್ತು ಆಮೇಲೆ ಫಿಶ್ ಡ್ರಾಯಿಂಗು ಅಥವಾ ನೇಚರ್ ಡ್ರಾಯಿಂಗ್ ಹೇಳಿದ್ದಾರೆ. ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಅದಕ್ಕೆ ಏನೇನೆಲ್ಲ ಬೇಕು ತಯಾರಿ ಮಾಡಿ ಇಟ್ಕೊಂಡಿದ್ದಾಳೆ ನೋಡ್ರಿ. ಒಂದು ಪ್ಲಾಸ್ಟಿಕ್ ಕವರಲ್ಲಿ ನಿನ್ನೆನೆ ಎಲ್ಲ ಮಾಡಿದ್ರು. ಸೀಸರ್ ಅದಕ್ಕಮ್ಮ ಯಪ್ಪ ತಗೋಬಾರ್ದು. ಎರಡೇ ಸಾಕಲ್ಲ. ಸೀಸರ್ ಎಲ್ಲ ಮುಟ್ಬಾರ್ದಾ? ಇನ್ನೊಂದು ಸರಿ ನಾನು ಕೇಳಂಗ ಸರಿನಾ? ಕೈ ಕೊಯ್ತತ್ತಿದು. ಸಾಕಷ್ಟೇ. ಸ್ಕೆಚ್ ಪೆನ್ ಕೊಡ್ಸಲ್ಲ. ಎಷ್ಟು ಕೊಡಿಸ್ಬೇಕು ಒಂದು ವರ್ಷಕ್ಕೆ ಸ್ಕೆಚ್ ಪೆನ್? ಎಷ್ಟು? ಒಂದು 10 ಆಗ್ಯಾವನ. ಅರ್ಧ ಕಮ್ಮಿ ಮಾಡು. ಸರಿ. ಇನ್ನು ಮನೆಯವ್ರು ಫುಲ್ ಬ್ಯುಸಿ. ಒಂದು ಬ್ಯಾನರ್ ಮಾಡಿಸಿದ್ವಿ. ಇದಕ್ಕೆ ಗಮ್ ಹಾಕಿ ಗೋಡೆಗೆ ಅಂಟಿಸಿದ್ರೆ ಅದು ಪದೇ ಪದೇ ಬಿಚ್ತಾ ಇತ್ತು. ಸೊ ಹಂಗಾಗಿ ನಮ್ಮ ಮನೆಯವರು ಎಲ್ಲೋ ಚಿಕ್ಕ ಚಿಕ್ಕ ಏನ್ರಿ ಇದು ರೀಪ್ ಅಲ್ಲಲ್ಲ? ಮತ್ತೆ ಅಂಥದ್ದು ಅಂದಲ್ಲ ಆಗಲ್ಲ ಅದಕ್ಕೆ ಹೆಸರು ರೀಪ್. ಚಿಕ್ಕ ಚಿಕ್ಕ ರೀಪ್ ಹುಡ್ಕೊಂಬಂದು ಇಷ್ಟು ರೆಡಿ ಮಾಡ್ತಾ ಇದ್ದಾರೆ ಈಗ. ಸೊ ಇವನ್ನೆಲ್ಲ ಕಟ್ ಮಾಡಿಕೊಂಡು ಇವಾಗ ಹೋಲ್ ಮಾಡಿ ನೆಕ್ಸ್ಟ್ ಇನ್ನೇನು ಮಾಡ್ತಾರೋ ನೋಡಬೇಕು. ನೆಕ್ಸ್ಟ್ ಏನು ರೀ? ನಟ್ ಬೋಲ್ಟ್ ಹೋಲ್ ಮಾಡಿ ಇವಾಗ ಇದಕ್ಕೆ ನಟ್ಟು ಬೋಲ್ಟ್ ಹಾಕಿ ರೆಡಿ ಮಾಡ್ತಾರಂತೆ. ನೋಡೋಣ ಅದೇನು ಮಾಡ್ತಾರೋ ಆನಂತರ ಮತ್ತೆ ವಿಡಿಯೋ ಮಾಡ್ತೀನಿ. ಹಾಗೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟು ಅವಲಕ್ಕಿ ಮಾಡೋಣ ಅಂತ ಹೇಳಿ ಗೊಜ್ಜನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅಂಬ್ಲಿ ಕುಡ್ದಾಯಿತು ಎಲ್ಲರದು, ನಮ್ಮ ಮನೆಯವ್ರದ್ದು ಮಾತ್ರ ಬಾಕಿ ಇದೆ. ಸೊ ಅಂಬ್ಲಿ ಕುಡಿತಾರೆ ಅಂತಬಿಟ್ಟು ಹಾಗೆ ಎತ್ತಿಟ್ಟಿದ್ದೀನಿ. ಮಧ್ಯಾಹ್ನಕ್ಕೆ ರೈಸು ಹಾಗೆ ಟೊಮೊಟೊ ಹಣ್ಣಿನ ಸಾಂಬಾರಿತ್ತು. ಸೊ ಅದನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಮಧ್ಯಾಹ್ನಕ್ಕೆ ರೈಸ್ ಆಯಿತು. ಇವತ್ತು ನನ್ನ ಮಗಳದು ಮಧ್ಯಾಹ್ನದ ನಂತರ ಇದೆ ಸ್ಕೂಲ್, ಅಂದರೆ 1 ಗಂಟೆಯಿಂದ 4 ಗಂಟೆವರೆಗೂ. ನೇಚರ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಇಬ್ರಿಗೂ ಕೂಡ ರೈಟಿಂಗ್ ಎಕ್ಸಾಮು 9ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. 9, 10, 11, 12ಕ್ಕೆ ನನ್ನ ಮಗಂದು ಎಂಡು. ಬಟ್ 17ಕ್ಕೆ ಎಂಡ್ ಆಗುತ್ತೆ ನನ್ನ ಮಗಳದು. ಬಿಟ್ಟು ಮರ ಈ ಥರ ಹಿಂಗೆ ಚೌಕ್ನಾಗ ಬರೆದು ಒಳಗೆ ಚುಕ್ಕಿ ಕೊಟ್ರೆ ಫಿಶ್, ನೀರೊಳಗೆ ಫಿಶ್ ಥರ ಕಾಣಿಸ್ತದೆ, ಚೆನ್ನಾಗಿ ಕಾಣಿಸ್ತದೆ. ಹಾಗೆ ನಾನಿವತ್ತು ಬೆಳಗಿನ ಅಡುಗೆ ಕೆಲಸನೂ ಕೂಡ ಮುಗಿಸ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಮಕ್ಕಳಿಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಓದಿಸ್ಬೋದು ಅಂತ ಹೇಳಿ. ಇನ್ನು ನಮ್ಮ ಮನೆಯವರು ಅದಕ್ಕೆ ಎಷ್ಟೆಷ್ಟು ರೀಪ್ ಬೇಕಾಗುತ್ತೆ ನೋಡಿಕೊಂಡು ಕಟ್ಟಿಂಗ್ ಮಾಡಿಕೊಂಡು ಹೋಲ್ ಮಾಡಿಕೊಂಡು ಸಿಟಿಗೆ ಹೋಗ್ಬಿಟ್ಟು ಅದಕ್ಕೆ ಸ್ಕ್ರೂ ಮತ್ತು ನಟ್ಗಳನ್ನ ತೊಗೊಂಡು ಬಂದರು. ಅದನ್ನೆಲ್ಲ ನೀಟಾಗಿ ಫಿಟಪ್ ಮಾಡ್ತಾ ಇದ್ದಾರೆ. ಇದನ್ನು ನಾನು ಮತ್ತು ನನ್ನ ಮೈದನ ಸೇರಿ ಹಾಗೆ ಗೋಡೆಗೆ ಅಂಟಿಸಿದ್ವಿ. ಅದೆಲ್ಲ ಕಿತ್ಕೊಂಡು ಬರ್ತಾಯಿತ್ತು. ಬಟ್ ನಮ್ಮ ಮನೆಯವ್ರ ಮೈಂಡ್ ಸಿಕ್ಕಾಪಟ್ಟೆ ಶಾರ್ಪು. ಅವರು 8th ಸ್ಟ್ಯಾಂಡರ್ಡ್ ಓದಿದ್ದಾರೆ ಅನ್ನೋದು ಬಿಟ್ಟರೆ ನಾನು PUC ಓದಿದರೂ ಕೂಡ ನನಗೆ ಅವರಷ್ಟು ಜಾಣ್ತನ ಬರೋದಿಲ್ಲ. ಎಷ್ಟೋ ವಿಷಯಗಳಲ್ಲಿ ನಮ್ಮ ಮನೆಯವ್ರ ಸಜೆಷನನ್ನು ನಾನು ಕೇಳ್ತೀನಿ. ತುಂಬ ಮೈಂಡನ್ನ ಯೂಸ್ ಮಾಡ್ತಾರೆ. ಎಷ್ಟೋ ಕೆಲಸಗಳನ್ನ ಮೈಂಡ್ ಯೂಸ್ ಮಾಡಿ ತುಂಬ ನೀಟಾಗಿ ಮಾಡ್ತಾರೆ. ಸೊ ಈ ಐಡಿಯಾ ನಮಗೆ ಬಂದೇ ಇರಲಿಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದು ಅಂತಂದರೆ ಗಾಳಿಗೂ ಕೂಡ ಯಾವ ಕಡೆನೂ ಹಾರೋದಿಲ್ಲ. ಇನ್ನು ಬ್ಯಾನರ್ ಹರಿದ್ರೂ ಕೂಡ ಇನ್ನೊಂದು ಬ್ಯಾನರ್ ಮಾರಿಸ್ಕೊಂಡ್ರೆ ಈ ಒಂದು ರೀಪ್ಗಳನ್ನ ಮತ್ತೆ ಅದಕ್ಕೆ ಅಟ್ಯಾಚ್ ಮಾಡ್ಬೋದು. ಸೊ ಎಲ್ಲದನ್ನು ಕೂಡ ಮೈಂಡ್ ಉಪಯೋಗಿಸಿ ಕೆಲಸಗಳನ್ನ ಮಾಡ್ತಿರ್ತಾರೆ. ಹಾಗೆ ಸ್ನೇಹಿತರೆ ಮತ್ತೆ ನಾನು ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಕ್ಕ ಮನೆಗೆ ಬಂದಿದೆ. ಸೊ ಅಕ್ಕ ಬೆಳಗ್ಗೆ 1 ಕಪ್ಪಷ್ಟು ಅಕ್ಕಿನ ನೆನೆಸಿಟ್ಟಿದ್ಲಂತೆ ಸಂಜೆ ಬೋಂಡ ಮಾಡೋಣ ಅಂತ ಹೇಳಿ. ಸೊ ಹಂಗಾಗಿ ಇವತ್ತು ಅಕ್ಕ ಮನೆಗೆ ಬೋಂಡ ತಿನ್ನೋಣ ಅಂಥೇಳಿ
ಬಂದಿದ್ದೀನಿ. ಈ ಬೋಂಡಕ್ಕೆ ಕೊಬ್ಬರಿ ಚಟ್ನಿ ಬೆಸ್ಟ್ ಕಾಂಬಿನೇಷನ್. ಕೊಬ್ಬರಿ ಚಟ್ನಿ ಅಂದರೆ ಕೆಲವೊಂದು ಕಡೆ ಕಾಯಿ ಚಟ್ನಿ ಅಂತಲೂ ಕೂಡ ಕರೀತಿರ್ತಾರೆ, ಅದು ಬೆಸ್ಟ್ ಕಾಂಬಿನೇಷನು. ಇದಕ್ಕೆ ಅಕ್ಕಿ ಆಲೂಗಡ್ಡೆ ಇದನ್ನು ಉಪಯೋಗಿಸಿ ಮಾಡೋ ಅಂಥದ್ದು. ನೋಡಿ ಇವಾಗ ಅಕ್ಕಿನ ಈ ರೀತಿ ನೈಸಾಗಿ ರುಬ್ಕೊಂಡಿರೋದು, ಅಂದರೆ ದೋಸೆ ಹಿಟ್ಟಿನ ಹದ ಇರುತ್ತಲ್ವ, ಸೊ ಆ ಹದದಲ್ಲಿ ಹಿಟ್ಟನ್ನು ರುಬ್ಕೋಬೇಕು. ಜಾಸ್ತಿ ನೀರನ್ನು ಹಾಕೋಣಕ್ಕೆ ಹೋಗಬೇಡಿ. ಸೊ ಲೈಟಾಗಿಯೇ ನೀರನ್ನ ಹಾಕ್ಕೊಂಡು, ನೀರು ಹಾಕದೆ ಏನು ರುಬ್ಬೋದು ಬೇಡ, ನೀರು ಹಾಕ್ಕೊಂಡೇ ರುಬ್ಬಿ, ಬಟ್ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳಿ. ಇನ್ನು ಈ ಹಿಟ್ಟಿಗೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಅಜ್ವಾಯಿನನ್ನು ನೀಟಾಗಿ ಕೈಯಲ್ಲಿ ಉಜ್ಜಿ ಹಾಕ್ಕೊಳ್ಳಿ. ಅರೋಮ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಅಜ್ವಾಯಿನ ಕೂಡ ಹಾಕ್ಕೊಂಡಿದ್ದಾಳೆ ನಮ್ಮಕ್ಕ. ನೆಕ್ಸ್ಟ್ ಇದಕ್ಕೆ ಒಂದು 1/4 ಚಮಚದಕ್ಕಿಂತ ಕಡಿಮೆ ಸೋಡಾ ಪುಡಿನೂ ಕೂಡ ಹಾಕ್ಕೊಂಡು, ನೆಕ್ಸ್ಟು ಒಂದು ಆಲೂಗಡ್ಡೆನ ನಾವು ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀವಿ. ಒಂದು ಆಲೂಗಡ್ಡೆ ಆದರೆ ಸಾಕಾಗುತ್ತೆ. ಸೊ ಅದು ಸ್ವಲ್ಪ ಬೆಂದ ಮೇಲೆ ಅದನ್ನು ಕೂಡ ರುಬ್ಕೊಂಡು ಹಾಕ್ಕೋಬೇಕಾಗತ್ತೆ. ಹಾಗೆ 1-2 ಚಿಕ್ಕದು ಅಂದರೆ ಮೀಡಿಯಮ್ ಸೈಜ್ದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದಾಳೆ. ನಾನು ಆಲೂಗಡ್ಡೆನ ಬೇಯಿಸಿದ್ವಲ್ವ, ಸೊ ಅದನ್ನು ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಕೂಡ ರುಬ್ಕೋಬೇಕಾಗತ್ತೆ. ನಿಮಗೆ ರುಬ್ಬೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಕೊಬ್ಬರಿ ತುರಿಯೋದಿರುತ್ತಲ್ವ, ಅದರಲ್ಲಿ ಚಿಕ್ಕದು ಹೋಲ್ಸ್ ಇರುತ್ತೆ ನೋಡಿ, ಸೊ ಅದರಿಂದನೂ ಕೂಡ ನೀವು ಇದನ್ನು ತುರ್ಕೋಬೋದು. ಸೊ ಬೇಯಿಸಿರೋದ್ರಿಂದ ತುಂಬಾ ಬೇಗ ಅದನ್ನು ನಾವು ಹೆರ್ಕೋಬೋದು, ತುಂಬಾ ಈಸಿಯಾಗಿರುತ್ತೆ. ಬಟ್ ನಾವಿಲ್ಲಿ ಇವತ್ತು ನೈಸಾಗಿ ಅದನ್ನು ರುಬ್ಕೊಳ್ತಾ ಇದ್ದೀವಿ. ಅಂದರೆ ನಾವು ಅಕ್ಕಿ ಹಿಟ್ಟನ್ನ ರೈಸಾಗಿ ರುಬ್ಕೊಂಡಿದ್ದೀವಲ್ವ, ಸೊ ಇದನ್ನು ಕೂಡ ನೈಸಾಗಿ ರುಬ್ಕೊಂಡಿದ್ದೀವಿ. ನಿಮಗೆ ಹೆಂಗೆ ಬೇಕೋ ಹಂಗೆ ರುಬ್ಕೊಳ್ಳಿ, ಪರವಾಗಿಲ್ಲ. ಸ್ವಲ್ಪ ಉದುರುದ್ರಾಗಿದ್ರೂ ಕೂಡ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಇದನ್ನು ಕೂಡ ಇವಾಗ ತೆಗೆದು ಇದಕ್ಕೆ ಹಾಕ್ಕೊಂಡ್ಬಿಡ್ತೀವಿ. ಇನ್ನು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ನ ನಮ್ಮ ಅಕ್ಕ ಹಾಕ್ಕೊಳ್ತಾ ಇದ್ದಾಳೆ. ಸೊ ಇದು ಅವಳು ರೆಡಿ ಮಾಡಿ ಇಟ್ಕೊಂಡಿರ್ತಾಳೆ, ಈ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ನ. ಇದು ಹಾಕಲೇಬೇಕು ಅಂತ ಏನಿಲ್ಲ, ಚಿಕ್ಕದಾಗಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿಕೊಂಡು ಕೂಡ ಆಗುತ್ತೆ. ಸ್ವಲ್ಪ ಸ್ಪೈಸಿಯಾಗಿ ಸಿಕ್ಕರೆ ಚೆನ್ನಾಗಿರುತ್ತೆ. ಬಟ್ ನಾವಿಲ್ಲಿ ಹಸಿಮೆಣ್ಸಿನ್ಕಾಯಿ ಏನು ಹೆಚ್ಚು ಹಾಕ್ಕೊಂಡಿಲ್ಲ, ಅದ್ರದ್ದು ಇದನ್ನು ಮಾಡ್ಕೊಂಡು ಇಟ್ಕೊಂಡಿದ್ಲಲ್ವ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ಲಲ್ವ, ಸೊ ಅದನ್ನೇ ಹಾಗೆ ಹಾಕಿದ್ಲು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 2-3 ಸೆಕೆಂಡ್ ಇದನ್ನ ಚೆನ್ನಾಗಿ ಬೀಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ಎಣ್ಣೆ ಚೆನ್ನಾಗಿ ಕಾದಿರುತ್ತಲ್ವ, ಸೊ ಅದರಲ್ಲಿ ಚಿಕ್ಕದಾಗಿ ಬಜಿಗಳನ್ನ ಬಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮಗೆ ಏನಾದರೂ ದೊಡ್ಡದಾಗಿ ಬೇಕು ಅಂತಂದರೆ ಮಾಡ್ಕೊಳ್ಳಿ. ಏನೇ ಚಿಕ್ಕದಾಗಿರುತ್ತಲ್ವ, ಅದನ್ನು ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಅಕ್ಕ ಇವತ್ತು ಚಿಕ್ಕದಾಗಿಯೇ ರೆಡಿ ಮಾಡ್ಕೊತಾ ಇದ್ದಾಳೆ. ಗ್ಯಾಸ್ ಫ್ಲೇಮ್ನ ಮೀಡಿಯಮ್ಮಾಗಿ ಇಟ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಗ್ಯಾಸ್ ಫ್ಲೇಮ್ನ ಮೀಡಿಯಮ್ಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಅಂತಂದರೆ ಗೋಲ್ಡನ್ ಬ್ರೌನ್ ಬರುತ್ತಲ್ವ, ಸೊ ಆ ಹದದಲ್ಲಿ ಬೇಯಿಸ್ಕೋಬೇಕು. ತುಂಬಾ ಕ್ರಿಸ್ಪಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಇದಕ್ಕೆ ಹೆಚ್ಚಿಗೆ ಐಟಮ್ಸ್ ಕೂಡ ಏನಿಲ್ಲ. ಹಾಗೆ ಇನ್ನೊಂದು, ನೀವು ಅಕ್ಕಿನ ನೆನೆಸಿರಲಿಲ್ಲ, ಮರ್ತೋಗಿತ್ತು ಅಂತಂದರೆ ಅಕ್ಕಿ ಹಿಟ್ಟಿರುತ್ತಲ್ವ, ಸೊ ಅಕ್ಕಿ ಹಿಟ್ಟನ್ನು ಕೂಡ ಬಳಸಿ ನೀವು ಇದನ್ನು ಮಾಡ್ಕೋಬೋದು. ಬಟ್ ನಾವಿಲ್ಲಿ ಅಕ್ಕಿನ ನೆನೆಸ್ಬಿಟ್ಟೆ ಮಾಡ್ಕೊತೀವಿ. ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ ಅಂತ ಹೇಳಿ ನಾವು ಈ ಥರನೂ ಕೂಡ ಟ್ರೈ ಮಾಡ್ತೀವಿ. ತುಂಬ ರುಚಿಯಾಗಿರುತ್ತೆ. ದಿಢೀರಂತ ಏನಾದರೂ ತಿನ್ನಬೇಕು, ಅಕ್ಕಿನ ನಾವು ನೆನೆಸೇ ಇಲ್ಲ ಅಂತಂದ್ರಾಗ ಮನೇಲಿ ಅಕ್ಕಿ ಹಿಟ್ಟಿದ್ರೆ, ಅಥವಾ ಮನೆ ಅಕ್ಕಿ ಹಿಟ್ಟೆ ಆಗಬೇಕು ಅಂತ ಏನಿಲ್ಲ, ನೀವು ಹೊರಗಡೆ ಪ್ಯಾಕೆಟ್ ಹಿಟ್ಟು ಸಿಗುತ್ತೆ ಅಕ್ಕಿ ಹಿಟ್ಟು, ಅದನ್ನು ಕೂಡ ತಂದುಬಿಟ್ಟು ನೀವು ಯೂಸ್ ಮಾಡ್ಬೋದು. ಸೊ ನೋಡಿ ಇವಾಗ ಬಜ್ಜಿ ರೆಡಿ ಆಯಿತು. ಸೊ ಅಕ್ಕಿ ನೆನೆಸಿ ಮಾಡಿರೋ ಅಂಥ ಅಕ್ಕಿ ಬಜ್ಜಿ ರೆಡಿ ಆಯಿತು. ರುಚಿಯಾಗಿರುತ್ತೆ, ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂದರೆ ಸಖತ್ ಟೇಸ್ಟಿಯಾಗಿರುತ್ತೆ. ಬಟ್ ಇವತ್ತಿದ್ರ ಜೊತೆ ಕಾಯಿ ಚಟ್ನಿ ಮಾಡ್ಕೊಂಡಿಲ್ಲ, ಸ್ಪೈಸಿ ಆಗಿರೋಂಥ ಟೊಮೊಟೊ ಕಿಚಪ್ನ ಹಾಕ್ಕೊಂಡಿದ್ವಿ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಲವ್ ಯು ಆಲ್. ಬಾಯ್.